ಟಿವಿ9 ಅಂದ್ರೆ ನಂಬಿಕೆ, ಟಿವಿ9 ಅಂದ್ರೆ ಇಂಪ್ಯಾಕ್ಟ್. ಡಾಂಬರ್ ಘಟಕಗಳಿಂದ ಇಡೀ ಗ್ರಾಮ ಮಾಲಿನ್ಯವಾಗಿತ್ತು. ಇದರ ಬಗ್ಗೆ ಟಿವಿ9 ವಿಸ್ತೃತವಾದ ವರದಿಯನ್ನ ಪ್ರಸಾರ ಮಾಡಿತ್ತು. ಟಿವಿ9 ನಲ್ಲಿ ವರದಿ ಪ್ರಸಾರವಾದ ಬಳಿಕ ಇದೀಗ ಕೊಡಗು ಜಿಲ್ಲಾಡಳಿತ ಎಚ್ಚೆತ್ತುಕೊಂಡಿದೆ. ಟಾರ್ ಮಿಶ್ರಣ ಘಟಕ ಬಂದ್ಗೆ ಜಿಲ್ಲಾಡಳಿತ ತೀರ್ಮಾನವನ್ನ ತೆಗೆದುಕೊಂಡಿದೆ. ಜನವರಿ 13ರಂದು ಈ ಬಗ್ಗೆ ಟಿವಿ9 ವಿಸ್ತೃತ ವರದಿಯನ್ನ ಪ್ರಸಾರ ಮಾಡಿತ್ತು. ವರದಿ ಪ್ರಸಾರವಾದ ಬೆನ್ನಲ್ಲೇ ಇದೀಗ ಕೊಡಗು ಜಿಲ್ಲಾಡಳಿತ ಕ್ರಮಕ್ಕೆ ಮುಂದಾಗಿದೆ. ವಿರಾಜಪೇಟೆ ತಾಲೂಕು ಕಚೇರಿಯಲ್ಲಿ ಅಧಿಕಾರಿಗಳ ಸಭೆ. ಟಾರ್ ಮಿಶ್ರಣ ಘಟಕಗಳ ಮಾಲೀಕರು ಸ್ಥಳೀಯರ ಜೊತೆ ಚರ್ಚೆಯನ್ನು ಮಾಡಿದ್ದಾರೆ. ಮೇ 31ರ ಒಳಗೆ ಘಟಕಗಳ ಬಂದ್ಗೆ ಸಭೆಯಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಶಾಸಕ ಪೊನ್ನಣ್ಣ, ಜಿಲ್ಲಾಧಿಕಾರಿ ಸೋಮಶೇಖರ್ ಭಾಗಿಯಾಗಿದ್ದರು. ಸ್ಥಾವರದಿಂದಾಗುತ್ತಿರುವ ಮಾಲಿನ್ಯದ ಬಗ್ಗೆ ಸಭೆಯಲ್ಲಿ ಚರ್ಚೆಯನ್ನ ಮಾಡಿದ್ದಾರೆ. ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳು, ಉಪವಿಭಾಗಾಧಿಕಾರಿಗಳು, ಪೊಲೀಸ್ ಇಲಾಖೆ ಅಧಿಕಾರಿಗಳು, ಮಾಲಿನ್ಯ ನಿಯಂತ್ರಣ ಪೊಲ್ಯೂಷನ್ ಬೋರ್ಡ್ನವರು ಮತ್ತು ತಹಶೀಲ್ದಾರರವರು ಮತ್ತು ಪಂಚಾಯತ್ ಇಲಾಖೆಯವರು ಎಲ್ಲರ ಸಮ್ಮುಖದಲ್ಲಿ ಈಚೂರು ಗ್ರಾಮದ ಎಲ್ಲ ಗ್ರಾಮಸ್ಥರು ಮತ್ತು ಈ ಪ್ಲಾಂಟ್ ಏನು ಮಾಲಿನ್ಯ ಆಗ್ತಾಯಿದೆ ಅಂಥೇಳಿ ಗ್ರಾಮಸ್ಥರು ದೂರನ್ನು ಕೊಡ್ತಾ ಇದ್ದಾರೆ. ಆ ಘಟಕವನ್ನು ನಡೆಸ್ತಾ ಇರುವಂಥ ಉದ್ಯಮಿಗಳಂದರೆ ಮಾಲೀಕರನ್ನು ಕೂಡ ಕರೆದು ಇವತ್ತು ಸಭೆ ನಡೆಸಲಾಗಿದೆ. ಸಭೆಯಲ್ಲಿ ಎಲ್ಲರ ಸರ್ವಾನುಮತದ ತೀರ್ಮಾನ 31 ಮೇ 2026 ನಂತರ 3 ಟಾರ್ ಘಟಕಗಳು ಈಚೂರು ಗ್ರಾಮದಲ್ಲಿ ನಡೀತಾ ಇರುವಂಥದ್ದು ಪೂರ್ಣವಾಗಿ ಸ್ಥಗಿತಗೊಳ್ಳುತ್ತದೆ. ಈಗ ಅವರು ಮೇ 26ರವರೆಗೂ ಬೆಳಿಗ್ಗೆ 8 ಗಂಟೆಯಿಂದ ಸಾಯಂಕಾಲ 6 ಗಂಟೆವರೆಗೂ ಮಾತ್ರ ಅದನ್ನು ಘಟಕವನ್ನು ಚಾಲನೆ ಮಾಡುವಂತ ಇರ್ತದೆ. ಮತ್ತು ಒಂದು ರೆಡಿ ಮಿಕ್ಸಿಂಗ್ ಪ್ಲ್ಯಾಂಟ್ ಇದೆ, ಅದು ಕಾಂಕ್ರೀಟ್ ಪ್ಲ್ಯಾಂಟ್, ಅದನ್ನು ಅವರು ಒಪ್ಪಲಿಲ್ಲ, ಉದ್ಯಮಿಯವರು ಒಪ್ಪಲಿಲ್ಲ. ಅದರಿಂದ ಅದಕ್ಕೆ ಕಾನೂನು ನಡಿನಲ್ಲಿ ಕ್ರಮ ಜರುಗಿಸ್ತೇವೆ. ಮತ್ತು ಈಗ ಮಾಲಿನ್ಯದ ನಿಯಂತ್ರಣ ಮಾಡಲಿಕ್ಕೆ ಬಂದಿರುವಂಥ ನೀರು ಪಾಲಾದ ನಾಲ್ವರಿಗಾಗಿ ಭದ್ರಾ ನಾಲೆಯಲ್ಲಿ ಶೋಧ ಕಾರ್ಯ ಮುಂದುವರೆದಿದೆ. ಅರಬಿಳಚಿ ಕ್ಯಾಂಪ್ನ ಭದ್ರಾ ನಾಲೆಯಲ್ಲಿ ಶೋಧ ನಡೀತಾ ಇದೆ. ಶಿವಮೊಗ್ಗದ ಭದ್ರಾವತಿ ತಾಲೂಕಿನ ಅರಬಿಳಚಿ ಕ್ಯಾಂಪ್ ನಿನ್ನೆ ಬಟ್ಟೆಯನ್ನ ತೊಳೆಯೋಕೆ ಹೋಗಿ 4 ನೀರು ಪಾಲಾಗಿದ್ರು. ಪರಶುರಾಮ, ಪತ್ನಿ ಶ್ವೇತಾ, ಅತ್ತೆ ನೀಲಾ, ಬಾಮೈದ ರವಿ. 4 ಸಾವಿನಿಂದ ಅನಾಥವಾದ ಪರಶುರಾಮ ಮಕ್ಕಳು. ಪರಶುರಾಮನ ಚಿಕ್ಕಮ್ಮನ ಬಳಿ ಇರುವಂತಹ 2 ಮಕ್ಕಳು. ತಂದೆ ತಾಯಿ ಕಳ್ಕೊಂಡು ಮಕ್ಕಳು ಅನಾಥವಾಗಿವೆ. ಈ ಒಂದು ಘಟನೆ ಆಗಬಾರದಿತ್ತು ಅಂತ ಹೇಳಿ ಕುಟುಂಬಸ್ಥರು ಕಣ್ಣೀರನ್ನು ಹಾಕ್ತಿದ್ದಾರೆ. ಕುಟುಂಬಕ್ಕೆ ಆಧಾರವಾಗಿದ್ದವರೇ ಇದೀಗ ಸಾವನ್ನಪ್ಪಿರುವುದು ಕುಟುಂಬಕ್ಕೆ ಇನ್ನಿಲ್ಲದ ಸಂಕಷ್ಟವನ್ನು ತಂದೊಡ್ಡಿದೆ. ಪರಶುರಾಮ್ ಅವರು ಚಿಕ್ಕಮ್ಮ ನಮ್ಮ ಜೊತೆಗಿದ್ದಾರೆ ಮಾತಾಡಲಿಕ್ಕೆ. ಅಮ್ಮ, ಏನೇನಾಯಿತು ಪರಶುರಾಮ್? ಯಾವ ಬಂದಿದ್ರು ಶಿಕಾರಿಪುರದಲ್ಲಿ? ಏನು ಹಬ್ಬ ಆಯ್ತಾ, ಏನಿತ್ತಾ, ಏನೇನಾಯಿತು ಅಂತ? ಇಲ್ಲಿ ಅತ್ತೆ ಮನೆ ರೀ, ಇದು ಊರು ಅರಬಳಚಿ ಅತ್ತೆ ಮನೆಯವ್ರಿ. ಇದು ಹಬ್ಬಕ್ಕೆ ಅಂತ ಬಂದಿದ್ದ ಹೆಂಡ್ತಿ ಊರದು, ತವರು ಹೆಂಡ್ತಿ ತವರೂರು. ಇದು ನಮ್ಮದು ಬೆಂಡೆಕಟ್ಟೆ ರೀ, ಶಿಕಾರಿಪುರ ತಾಲೂಕು, ಶಿವಮೊಗ್ಗ ಜಿಲ್ಲೆ ರೀ ನಮ್ಮದು. ಅವನ ಹಬ್ಬಕ್ಕೋಸ್ಕರ ಶನಿವಾರ ಸಹ ಬಂದಿದ್ದ. ಮತ್ತೆ ಸೋಮವಾರ, ಮತ್ತೆ ಶನಿವಾರ ವಾಪಸ್ ಬಂದು ಮತ್ತೆ ಸೋಮವಾರ ಬಂದಿದ್ದಾನೆ ರೀ. ಅವ್ನು ಯಾವತ್ತೂ ಇಷ್ಟು ದಿವಸ ಉಳಿಯೋನಲ್ಲ. ಅವ್ನ ಗ್ರಾಚಾರಕ್ಕೇನೋ ಇಷ್ಟು ದಿವಸ ಉಳಿದಿದ್ದಾನೆ. ಮಗನ ಇದು ತಗೊಂಡು ಹೋಗೋದು ಬಂದ್ಬಿಡ್ತು ನಮಗೆ. ಒಬ್ಬನೇ ಮಗ ರೀ, ಇಬ್ಬರು ತಂಗಿದಿರೋದಾರ, ಅಪ್ಪ ಇಲ್ಲ, ಅವ್ವ ಇಲ್ಲ. ಈ ಸಣ್ಣವ 2 ಮಕ್ಕಳು. ಮದುವೆಯಾಗಿ ಎಷ್ಟು ವರ್ಷ ಆಯ್ತು ಪರಶುರಾಮ್ದು? 8 ವರ್ಷ ಆಗೈತೆ ರೀ. 8 ವರ್ಷ ಆಯಿತು. 2 ಮಕ್ಳು ಅದಾರ ರೀ. ಒಬ್ಬನ 5 ವರ್ಷ, ಒಬ್ಬನ 2.5 ವರ್ಷದ ಮಗಳದಾಳ ರೀ. ವಿಷಯ ಯಾವಾಗ ಗೊತ್ತಾಯ್ತು ನಿಮಗೆ ಘಟನೆ ಆಗಿದ್ದು? ನಮಗೆ ಮಧ್ಯಾಹ್ನ 3:30 ಗೊತ್ತಾಯ್ತು ರೀ. ಹಿಂಗೆ ಚಾನಲಿಗೆ ಬಟ್ಟೆ ತೊಳೆಯೋಕೆ ಹೋಗಿ 4 ಜನನೂ ಹಿಂಗೆ ಹೋಗಿದ್ದಾರೆ ಅಂತ ಗೊತ್ತಾಯ್ತು ರೀ. ಆ ವಿಷಯ ಕೇಳಿ ನಮಗೆ ಒಂದು ಮನಸ್ಸಿಗೆ ಭಾಳ ಇದಾಗಬಿಡ್ತು ರೀ. ಒಬ್ಬನೇ ಮಗ ರೀ. ಮಾವದಿರಿಗೆ ಇನ್ನೊಬ್ಬ ಮಾವನಿಗೆ 2 ಮಕ್ಕಳು. ಮಂತನಿಗೆ 3 ಜನ ಗಂಡು ಮಕ್ಳು ಇದ್ದಿದ್ದು. ನಮಗೆ 3 ಜನ ಹೆಣ್ಮಕ್ಳು ರೀ. ನಮ್ಮ ಮನೆಯವರು ಅಣ್ಣ ತಮ್ಮದಿರು 3 ಜನ. ಈ 3 ಜನನೂ ಇಲ್ಲ ರೀ. ವಾರ್ಗಿತ್ತಿನೂ ದೊಡ್ಡವ್ರು, ಅವರು ತೀರ್ಕೊಂಡಿದ್ದಾರೆ. ನಮ್ಮ ಯಜಮಾನ್ರುಗಳು 3 ಜನನೂ ಇಲ್ಲ ರೀ. ಇವರೇ 3 ಜನ ಇದ್ದದ್ದು ನಮಗೆ. ಈ ಕುಟುಂಬಕ್ಕೆ ನಿಮಗೆ ಪರಶುರಾಮ್ ಒಬ್ಬನೇ ಇದ್ದ? ಗಂಡ್ಮಗ ಇನ್ನಿಬ್ರು ಅದಾರ ರೀ. ಇನ್ನೊಬ್ಬ ಬಾವನ ಮಗ ಇನ್ನಿಬ್ರು ಅದಾರ. ನಿತಿನು, ನಿಶು ಅಂತ ಇನ್ನಿಬ್ರು ಅದಾರ ರೀ. ಪರಶುರಾಮ್ 3 ಜನ ಇದ್ರು. ಈಗ ಒಬ್ಬನು ಹೋದಾರಿ ಮಂತನಕ್ಕೆ. ಇನ್ನಿಬ್ರು ಅದಾರ ಅಷ್ಟೇ. ಪರಶುರಾಮ್ ಕುಟುಂಬಕ್ಕೆ ಯಾರಿಲ್ಲ? ಈ 2 ಮಕ್ಕಳು ನೋಡ್ಕೊಳ್ಳಿಕ್ಕೆ ಯಾರಿಲ್ಲ ಈಗ? ಹೆಣ್ಮಕ್ಳು ಅವ್ರ ಗಂಡನ ಮನೆ. ಪರಶುರಾಮನ 2 ಮಕ್ಕಳು ಇದ್ದಾರೆ, ಅವ್ರು ನೋಡ್ಕೊಳ್ಳಿಕ್ಕೆ ಯಾರಿಲ್ಲ ಈಗ ಅಲ್ಲಿ ಗಂಡ ಮನೇಲಿ? ಈಗ ಯಾರು ಇಲ್ಲ ರೀ. ಈಗ 2 ತಂಗಿಯರು ಬಿಟ್ರೆ ಯಾರು ಇಲ್ಲ ರೀ. ಈಗ 2 ಮಕ್ಕಳಿಗೆ ತಬ್ಲಿ ಆಗ್ಬಿಟ್ರಿ. ತಬ್ಲಿ ಮಾಡಿಬಿಟ್ಟು ಹೋಗ್ಬಿಟ್ರು.
ಈ ಬೆಳಗಿಂದ ನಿನ್ನೆಯಿಂದ ಕೂಡ ಮಾಡ್ತಾಯಿದ್ದಾರೆ, ಹುಡುಕ್ತಾ ಇದ್ದಾರೆ, ಇನ್ನು ಕೂಡ ನಿನ್ನೆಯಿಂದ ಹುಡುಕ್ತಾ ಇದ್ದಾರೆ, ಒಬ್ಬೊಬ್ಬರು ಯಾರು ಸಿಗ್ತಾ ಇಲ್ಲ ರೀ. ಎಷ್ಟು ದೂರದಿಂದ ಇಷ್ಟು ದೂರ ಬರ್ಬೇಕಾಗಿತ್ತು, ವಿಧಿ ಎಲ್ಲಿಂದ ಎಲ್ಲಿ ಕರ್ಕೊಂಬಂದಿತ್ತು ನೋಡ್ರಿ. ಕ್ಯಾಮ್ರಾಮನ್ ಶಶಿಕುಮಾರ್ ಜೊತೆ ಬಸವರಾಜ್, TV9 ಶಿವಮೊಗ್ಗ. ತುಮಕೂರಿನಲ್ಲಿ ದೇವರಿಗೆ ಮದ್ಯದ ನೈವೇದ್ಯವನ್ನ ನೆರವೇರಿಸಲಾಗಿದೆ. ಮದ್ಯ ಸೇವಿಸಿ ಮತ್ತೇರಿಸಿಕೊಂಡಿದ್ದಾರೆ ಭಕ್ತರು ಕೂಡ. ಓಡೆ ಭೈರವೇಶ್ವರನಿಗೆ ಭಕ್ತರಿಂದ ಮದ್ಯದ ನೈವೇದ್ಯ. ಕುಣಿಗಲ್ನ ಹುಲಿಯೂರು ದುರ್ಗದಲ್ಲಿರುವಂತಹ ದೇವಸ್ಥಾನ ಇದು. ಭಕ್ತರು ತಂದ ಎಲ್ಲ ಮದ್ಯವನ್ನು ಡ್ರಮ್ನಲ್ಲಿ ಸಂಗ್ರಹ ಮಾಡಿ ಇಡಲಾಗುತ್ತೆ. ಪೂಜೆ ನೈವೇದ್ಯದ ಬಳಿಕ ಅದನ್ನು ಭಕ್ತರಿಗೆ ಹಂಚುವಂತಹ ಕೆಲಸ ಆಗಿದೆ. ತೀರ್ಥದ ರೂಪದಲ್ಲಿ ಮದ್ಯವನ್ನು ಭಕ್ತಾದಿಗಳು ಸೇವಿಸಿದ್ದಾರೆ. ಪುರುಷರು ಮಹಿಳೆಯರು ಎಲ್ಲರೂ ಕೂಡ ಮದ್ಯ ಸೇವಿಸಿದ್ದಾರೆ. ಮದ್ಯದ ಜೊತೆಗೆ ಮಾಂಸದೂಟವನ್ನು ಭಕ್ತರು ಸವಿದಿದ್ದಾರೆ.